ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗುವರಪು. ರಾಜಕಾರಣಿಗಳಿಗೆ ಎರಡೆರಡು ನಾಲ್ಗೆ ಇರುತ್ತೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಅದರಲ್ಲೂ ಬಿ ಜೆ ಪಿ ಮತ್ತು ಬಿ ಜೆ ಪಿ ಸಹವಾಸ ಮಾಡಿರ್ತಾರೆ ಅಥವಾ ಬಿ ಜೆ ಪಿ ಜೊತೆ ಇರ್ತಾರಲ್ಲ, ಅವರಿಗೆ 4 ನಾಲ್ಗೆ ಇರುತ್ತೆ. ಯಾಕೆಂದರೆ ಪ್ರತಿದಿನ ಪ್ರತಿ ಕ್ಷಣ ಆಯಾ ಸಮಯಕ್ಕೆ, ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ತಕ್ಕಂತೆ ಹಸಿ ಸುಳ್ಳು ಅಥವಾ ವಿರುದ್ಧ ದಿಕ್ಕಿನಲ್ಲಿ ಮಾತನಾಡ್ತಾರೆ. ಇವತ್ತು ಮಾತಾಡೋದು ಬೇರೆ, ನಾಳೆ ಮಾತಾಡೋದು ಬೇರೆ, ಈ ಹಿಂದೆ ಮಾತಾಡಿದ್ದೇ ಬೇರೆ, ಈಗ ಮಾತಾಡೋದು ಬೇರೆ. ಆ ಪಟ್ಟಿಗೆ ಕುಮಾರಸ್ವಾಮಿಯವರು ಈಗ ಸ್ಪೆಷಲ್ ಆಗಿ ಸೇರ್ಪಡೆಯಾಗಿದ್ದಾರೆ. ಮೊದಲಿಗೆ ಅವರು ಮುಸ್ಲಿಮರ ಬಗ್ಗೆ ಇದ್ದಂತಹ ಪ್ರೀತಿಯ ಬಗ್ಗೆ ಮಾತಾಡೋದಾದರೆ, ಈ ಹಿಂದೆ ಅಂದರೆ JDS ಇಂಡಿಪೆಂಡೆಂಟ್ ಆಗಿದ್ದಾಗ ಬಿ ಜೆ ಪಿಗೆ ಶರಣಾಗದೆ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಕೈ ಮುಗಿದು ನಮ್ಮನ್ನು ಕಾಪಾಡಿ ಅಂತ ಶರಣಾಗತಿ ಪಡೆಯೋದಕ್ಕಿಂತ ಮೊದಲು JDS ಹೇಗಿತ್ತು ಮುಸ್ಲಿಮರ ವಿಚಾರದಲ್ಲಿ ಅಂದರೆ, ಕಾಂಗ್ರೆಸ್ ಕೈ ಕೊಟ್ಟರು ನಾವು ಕೈ ಕೊಡೋದಿಲ್ಲ, ನಾವಿದ್ದೀವಿ ನಿಮ್ಮ ಜೊತೆ ಅನ್ನುವಂತಹ ಭರವಸೆಯನ್ನು ಕೊಡುವ ಧೈರ್ಯ ಅವರಿಗಿತ್ತು. ಜೊತೆಗೆ ಯಾವುದೇ ಒಂದು ಮುಸ್ಲಿಂ ಹಬ್ಬ, ಏನೋ ಒಂದು ನಡೆದು ಇಫ್ತಾರ್ ಕೂಟಗಳು ನಡೆದರೂ ಸಹ ನಮ್ಮ ಕುಮಾರಸ್ವಾಮಿಯವರು ತಲೆಗೊಂದು ಕ್ಯಾಪ್ ಹಾಕ್ಕೊಂಡು ಅಲ್ಲಿ ಹೋಗಿ ಎಲ್ಲರಿಗೂ ಕೈ ಬೀಸಿ ಪ್ರೀತಿಯಿಂದ ಅವ್ರನ್ನೆಲ್ಲ ನೋಡಿಕೊಂಡು ಊಟ ಉಪಹಾರ ಎಲ್ಲ ನಡೀತಾ ಇತ್ತು. ಆನಂತರ ದೇವೇಗೌಡರು ಯಾವ ಮಟ್ಟಕ್ಕೆ ಅಂದರೆ, ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮಾಗಿ ಹುಟ್ಟುತ್ತೀನಿ, ಮುಸ್ಲಿಮಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳುವ ಮಟ್ಟಕ್ಕೆ ಹೋಗಿದ್ರು. ಯಾವಾಗ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಯಿತೋ ಆವಾಗ ಬಿತ್ತು ಅವರಿಗೆ ಮುಸ್ಲಿಮರ ವಿರುದ್ಧ ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿ ದೊಡ್ಡ ಮಟ್ಟದಲ್ಲಿ ಬಿತ್ತು. ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿಯವರಿಗೆ ಹೊಟ್ಟೆ ಉರಿದೋಯ್ತು. ನನ್ನ ಮಗನನ್ನು ಸೋಲಿಸ್ಬಿಟ್ರಲ್ಲ ಎಲ್ಲ ಸೇರಿಕೊಂಡು, ಅದಕ್ಕೆ ಮುಸ್ಲಿಮರೇ ಕಾರಣ ಅಂತ ಅವರ ಮೇಲೆ ದ್ವೇಷ ಕಾರೋದಕ್ಕೆ ಶುರು ಮಾಡಿದ್ರು. ಆ ನಂತರ ವಿಧಿ ಇಲ್ಲದೆ ಬಿ ಜೆ ಪಿ ಜೊತೆ ಹೋಗಬೇಕಾಯಿತು. ಬಿ ಜೆ ಪಿ ಜೊತೆ ಹೋಗಿದ್ದೆ ನೋಡ್ರಿ, ಬಿ ಜೆ ಪಿಯನ್ನು ಮೀರಿಸೋ ಮಟ್ಟಕ್ಕೆ ಮುಸ್ಲಿಮರ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು ಕುಮಾರಸ್ವಾಮಿಯವರು. ಯಾವ ಮಟ್ಟಕ್ಕೆ ಅಂತಂದರೆ, ಬಿ ಜೆ ಪಿ ಕೂಡ ನಾಚ್ಕೋಬೇಕು. ಬಿ ಜೆ ಪಿ ಮಿನಿಸ್ಟ್ರುಗಳು, ಬಿ ಜೆ ಪಿ ಅಥವಾ ಬಿ ಜೆ ಪಿ ನಾಯಕರುಗಳನ್ನೇ ಹೈಕಮಾಂಡ್ ಕರೆದು ಬೈಯೋ ಹಾಗಾಗಿತ್ತು. ನೋಡ್ರಿ ಕುಮಾರಸ್ವಾಮಿ, ನೋಡಿ ಕಲೀರಿ, ಮುಸ್ಲಿಮರನ್ನು ಹೇಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಆ ಮಟ್ಟಕ್ಕೆ ಹೋಗಬೇಕಾಯ್ತು. ಆನಂತರ ದಿಢೀರಂತ ಚನ್ನಪಟ್ಟಣ ಚುನಾವಣೆಗಳು ಬಂತು. ಚನ್ನಪಟ್ಟಣ ಚುನಾವಣೆಗಳಲ್ಲಿ ಮುಸ್ಲಿಮರ ಮತ ನಿರ್ಣಾಯಕ ಅನ್ನೋ ಸನ್ನಿವೇಶ ಎದುರಾಯಿತು. ಆಗ ಹೊಡೆದ್ರು ನೋಡಿ ಅಂದರ ಪಲ್ಟಿ ಕುಮಾರಸ್ವಾಮಿಗಳು. ಒಂದು ದರ್ಗಾ ಬಿಡಲಿಲ್ಲ, ಒಂದು ಮಸೀದಿ ಬಿಡಲಿಲ್ಲ, ಯಾವುದಾದ್ರೂ ನಾಯಕರನ್ನು ಕರ್ಕೊಂಡು ಹೋಗೋದು, ಮುಸ್ಲಿಂ ನಾಯಕರನ್ನು ಕರ್ಕೊಂಡು ಅವರೇ ಹೋಗೋದು, ಅವ್ರನ್ನ ಕಳಿಸೋದು, ಅವರ ಜೊತೆ ಮೀಟಿಂಗುಗಳು ಮಾಡೋದು, ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಕುರಾನ್ ಜೊತೆ ದುಡ್ಡು ಹಂಚಿದ್ದಾರೆ ಅನ್ನುವ ಆರೋಪಗಳು ಬಂತು, ವಿಡಿಯೋಗಳು ಬಂತು, ಎಲ್ಲ ರೀತಿಯಲ್ಲೂ ಬಂತು. ಮುಸ್ಲಿಮರ ಮತಗಳನ್ನು ನಂಬಿಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ ಅಂತ ಹೇಳಿದಂತಹ ವ್ಯಕ್ತಿ, ದಯವಿಟ್ಟು ನನ್ನ ಮಗನನ್ನು ಕೈ ಬಿಡಬೇಡಿ, ಮುಸ್ಲಿಂ ಮತ ಬಾಂಧವರು ನನಗೇ ಮತ ಕೊಡಿ, JDSಗೆ ಮತ ಕೊಡಿ, ನನ್ನ ಮಗನಿಗೆ ಮತ ಕೊಡಿ ಅಂತ ಕೇಳ್ಕೊಂಡ್ರು. ದೇವೇಗೌಡರು ಸಹ ಅದನ್ನು ಕೇಳ್ಕೊಂಡ್ರು, ನನ್ನ ಮೊಮ್ಮಗನಿಗೆ ಮತ ಕೊಡಿ ಅಂತ ಮುಸ್ಲಿಂ ಸಮುದಾಯಕ್ಕೆ ಕೈ ಮುಗಿದ್ರು. ಎಲ್ಲ ಆಯಿತು, ಎಲೆಕ್ಷನ್ ಮುಗೀತು. ಎಲೆಕ್ಷನ್ ಇನ್ನೇನು ಮುಗಿಯುತ್ತೆ ಅನ್ನುವಾಗ ಜಮೀರ್ ಅಹಮದ್ ಖಾನ್ ಒಂದು ಎಡವಟ್ಟು ಮಾಡಿಕೊಂಡ್ರು. ಕಾಲಿಯ ಕುಮಾರಸ್ವಾಮಿ ಅಂತ ಭಾಷಣದಲ್ಲಿ ಹೇಳಿಬಿಟ್ರು. ಅವರೇನೋ ಒಟ್ಟಿಗೆ ಇದ್ದಾಗ, ಆ ಕಾಲದಲ್ಲಿ ದೋಸ್ತಿಗಳಾಗಿದ್ದಾಗ, ಒಂದೇ ರೂಮಲ್ಲಿದ್ದಾಗ ಕರ್ಕೊಳ್ತಿದ್ರಂತೆ. ಜಮೀರ್ನ ಕುಮಾರಸ್ವಾಮಿ ಕುಳ್ಳ ಅಂತ ಕರೀತಿದ್ರಂತೆ, ಕುಮಾರಸ್ವಾಮಿನ ಜಮೀರು ಕರಿಯ ಅಂತ ಕರೀತಿದ್ರಂತೆ, ಕರಿಯಣ್ಣ ಅಂತ. ಇದು ಅವರಿಗೆ ಬಿಟ್ಟಿದ್ದು, ಅವರ ವೈಯಕ್ತಿಕ. ಆದರೆ ಜಮೀರ್ ಅಹಮದ್ ಖಾನ್ಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಾರ್ವಜನಿಕವಾಗಿ ಅದನ್ನು ಬಳಸಿದ್ರೆ ಸರಿ ಹೋಗಲ್ಲ ಅಂತ. ಅದರ ಜೊತೆಗೆ ಈ ವಿಡಿಯೋ ಒಂದು ಹೊರಗೆ ಬಂದಿತ್ತಲ್ಲ, ಮುಸ್ಲಿಮರಿಗೆ ದುಡ್ಡು ಕೊಡ್ತಿದ್ದಾರೆ, ಕುರಾನ್ ಕೊಡ್ತಿದ್ದಾರೆ, ಚಾದರ ಕೊಡ್ತಿದ್ದಾರೆ, ನಮಾಜ್ ಮಾಡುವಂತಹ ಚಾದರ ಅದೆಲ್ಲ ಕೊಟ್ಟು ದುಡ್ಡು ಕೊಡ್ತಿದ್ದಾರೆ, ಓಟ್ ಹಾಕಿಸ್ಕೊಳ್ಳೋದಕ್ಕೆ ಮುಸ್ಲಿಮರನ್ನು ಇವರು ಓಲೈಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೇಳಿ ಬಂದಿತ್ತಲ್ಲ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಭಾಷಣದಲ್ಲಿ ಹೇಳಿದರು, JDS ಮತ್ತು ಕುಮಾರಸ್ವಾಮಿಯವರು ನಮ್ಮ ಮುಸ್ಲಿಮರನ್ನು ಕೊಂಡ್ಕೊಳ್ಳೋಕ್ಕೆ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡ್ತಿದ್ದಾರೆ. ನಾವು ವ್ಯಾಪಾರಕ್ಕಿಲ್ಲ, ನಮ್ಮಲ್ಲೇನದು ಬಡವರಾಗಿದ್ದರೂ ಪರವಾಗಿಲ್ಲ, ನಾವು ಸೇಲ್ ಆಗಲ್ಲ, ಬೇಕಾದರೆ ಒಂದೊಂದು ರೂಪಾಯಿ ಚಂದ ಎತ್ತಿ ನಿಮ್ಮ ಇಡೀ ಕಾಂಧಾನ್ಯ ಕೊಂಡ್ಕೊಳ್ತೀವಿ ನಾವು, ನಮ್ಗೆ ಆ ಶಕ್ತಿ ಇದೆ, ನಮ್ಮನ್ನು ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದ್ರು. ಇನ್ನು ಮಾಧ್ಯಮಗಳಿದೆಯಲ್ಲ, ನಮ್ಮ BJP NDA ಪರವಾಗಿ ನಿಂತ್ಕೊಳ್ಳೋಂಥ ಮಾಧ್ಯಮಗಳು, ಸೊ NDA ಭಾಗನೇ
JDS. ಹಾಗಾಗಿ ಮಾಧ್ಯಮಗಳು ಅದನ್ನು ತಗೊಳ್ತು, ಅರ್ಧದಿಂದ ಪ್ರಸಾರ ಮಾಡಿದ್ರು ಅಥವಾ ಅರ್ಧದಿಂದ ವಿಶ್ಲೇಷಣೆ ಮಾಡಿದ್ರು. ಜಮೀರ್ ಅಹ್ಮದ್ ಹೇಳಿದಂತಹ ಮೊದಲ ಆರಂಭದ ಪದಗಳನ್ನು ಬಿಟ್ಟರು. ನಮ್ಮನ್ನು ಕೊಂಡ್ಕೊಳ್ಳೋಕೆ ನೋಡ್ತಿದ್ದಾರೆ, ನಾವು ಮಾರಾಟಕ್ಕಿಲ್ಲ, ಅದೆಲ್ಲ ಬಿಟ್ಬಿಟ್ರು. ದೇವೇಗೌಡರ ವಂಶವನ್ನೇ ಕೊಂಡ್ಕೊಳ್ತೀವಿ ಚಂದ ಎತ್ತಿ ಅಂತ ಜಮೀರ್ ಅಹ್ಮದ್ ಖಾನ್ ಹೇಳಿಬಿಟ್ರು ಅಂತ ಅದೊಂದು ದೊಡ್ಡ ಸುದ್ದಿ ಮಾಡಿದ್ರು. ಅದು ಒಕ್ಕಲಿಗ ಸಮುದಾಯದಲ್ಲಿ ಸರಿ ಹೋಗಲಿಲ್ಲ. ಕಾಲಿಯಾ ಅಂತ ಕರೆದಿದ್ದು ಜಮೀರ್ ಅಹ್ಮದ್ ಖಾನ್ರ ಮಹಾಪರಾಧ. ಅದಕ್ಕೆ ಅವ್ರು ಬೆಲೆ ತೆರಲೇಬೇಕು. ಕಾಂಗ್ರೆಸ್ ಬೆಲೆ ತೆರುತ್ತೆ ಅನ್ನೋ ರೀತಿಯಲ್ಲಿ ಈಗ ವಿಶ್ಲೇಷಣೆಗಳು ನಡೀತಾ ಇದೆ. ಆದರೆ ಈ ಕುಟುಂಬದ ಪರ್ಚೇಸ್ ವಿಚಾರವಾಗಿ ಮಾತ್ರ ಸುದ್ದಿ ಮಾಧ್ಯಮಗಳು ಮಾಡಿದಂತಹದ್ದು ಅಪ್ಪಟ ದ್ರೋಹ. ಸುಳ್ಳು ಹೇಳಿದ್ರು, ಅರ್ಧದಿಂದ ವಿಶ್ಲೇಷಣೆ ಮಾಡಿದ್ರು, ಅರ್ಧ ಸತ್ಯ ಹೇಳಿ ಕುಮಾರಸ್ವಾಮಿಗಳು ಪರವಾಗಿ ನಿಂತ್ಕೊಂಡ್ರು. ಜಸ್ಟ್ ಬಿಕಾಸ್ ಕುಮಾರಸ್ವಾಮಿ ಅವರು ಮೋದಿ ಅವರಿಗೆ ಶರಣಾಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟೇ. ನಾಳೆ ಮೋದಿಯಿಂದ ದೂರ ಬಂದರೆ ಕುಮಾರಸ್ವಾಮಿ ವಿರುದ್ಧನೂ ಇದೇ ಮಾಧ್ಯಮಗಳು ಇದೇ ಕೆಲಸ ಮಾಡ್ತವೆ. ಅದಿರಲಿ. ಚನ್ನಪಟ್ಟ ಚುನಾವಣೆ ನಡೀತಿರ್ಬೇಕಾದ್ರೆ ಕೈ ಮುಗಿದು ಮುಸ್ಲಿಂ ಬಾಂಧವರಿಂದ ಎಷ್ಟೆಲ್ಲ ಕೈ ಮುಗಿದವರು ಮತ ಹಾಕಿ ಅಂತ ಕೇಳ್ಕೊಂಡಂತಹ ಇದೇ ಕುಮಾರಸ್ವಾಮಿ ಅವರು ಪ್ಲಸ್ ಆರೋಪ ಬೇರೆ ಏನಿದೆ, ದುಡ್ಡು ಹಂಚಿದ್ದಾರೆ, ಏನೇನೋ ಕೊಟ್ಟಿದ್ದಾರೆ, ಗಿಫ್ಟ್ಗಳು ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳಿರುವಂತಹ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಮುಗೀತಲ್ಲ, ಎಲೆಕ್ಷನ್ ಮುಗಿದ ಮಾರನೇ ದಿನವೇ ಕುಮಾರಸ್ವಾಮಿಯವರ ಬಾಯಲ್ಲಿ ಮುಸ್ಲಿಮರಿಗೆ ಒಳ್ಳೆ ಬಿರುದುಗಳು ಬಂತು. ಗುಜರಿ ವ್ಯಾಪಾರಿಗಳು, ಪಂಚರ್ ಹಾಕೋರು, ಟೈರ್ ಮಾರೋ ಅಂಗಡಿಯವರು ಇವರೆಲ್ಲ ಸೇರಿಕೊಂಡು ನನ್ನ ವಂಶನ ಪರ್ಚೇಸ್ ಮಾಡೋಕ್ಕಾಗತ್ತಾ? ಇದು ನೇರವಾಗಿ ಜಮೀರ್ ಅಹ್ಮದ್ ಖಾನ್ಗೆ ಹೇಳಿದ ಮಾತಲ್ಲ, ಇದು ಸಮುದಾಯಕ್ಕೆ ಹೇಳಿದ್ದು, ಮುಸ್ಲಿಂ ಸಮುದಾಯಕ್ಕೆ ಹೇಳಿದ್ದು. ಯಾಕಂದರೆ ಎಲೆಕ್ಷನ್ ಮುಗೀತಲ್ಲ, ಈಗ ಮತ್ತೆ ಹಿಂದುತ್ವದ ಕಡೆ ವಾಲ್ಬೇಕಲ್ಲ. ಈಗೇನು ಮುಸ್ಲಿಮರು ಏನು ಮಾಡೋಕ್ಕಾಗತ್ತೆ? ಓಟ್ ಹಾಕಿದ್ದು ಆಯಿತು, ಒಂದಷ್ಟು ಜನ ಮಾರಾಟ ಆಗಿದ್ರೆ ಆಗಿರ್ತಾರೆ, ಆಗಿ ಓಟ್ ಹಾಕಿದ್ದು ಆಗಿರುತ್ತೆ, ಈಗೇನು ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಇಸ್ ಬ್ಯಾಕ್ ಟು BJP ಸ್ಟ್ಯಾಂಡ್. BJP ಥರ ಮಾತಾಡೋದಕ್ಕೆ ಮತ್ತೆ ಆರಂಭಿಸಿದ್ದಾರೆ. ಯಾರೆಲ್ಲ ಮುಸ್ಲಿಂ ಮತ ಬಾಂಧವರು ದುಡ್ಡಿಗಾಗೋ ಅಥವಾ BJP ಜೊತೆಯಲ್ಲಿದ್ದರೂ ಕುಮಾರಸ್ವಾಮಿ ಮಾತನ್ನು ನಂಬಿಕೊಂಡು JDSಗೆ ಓಟ್ ಹಾಕಿದ್ರು, ಅವರಿಗೆ ಶಾಲಲ್ಲಿ ಸುತ್ತಿ ಹೊಡೆದಂಗೆ ಕುಮಾರಸ್ವಾಮಿಗಳು ಒಳ್ಳೆ ಬಹುಮಾನ ಕೊಟ್ಟಿದ್ದಾರೆ. ಅನುಭವಿಸ್ಬೇಕು ಆ ಮುಸ್ಲಿಂ ಮತದಾರರು, ಖಂಡಿತ ಅನುಭವಿಸ್ಬೇಕು. ಎಷ್ಟೆಲ್ಲ ನಡೀತಾ ಇದೆ ದೇಶದಲ್ಲಿ, ಅಷ್ಟೆಲ್ಲ ನಡೀತಿದ್ರು ಸಹ ತಾವು ಯಾವುದೋ ಚಿಲ್ಲರೆ ಕಾಸಿಗೋ ಅಥವಾ ಯಾವುದೋ ಬೂಸಿ ಮಾತುಗಳಿಗೋ ಮರಳಾಗ್ತೀವಿ ಅಂತಂದರೆ ಅನುಭವಿಸ್ಲೇಬೇಕು, ಅನುಭವಿಸ್ತಾರೆ. ಆದರೆ ಇಲ್ಲಿ ವಿಶೇಷವಾಗಿ ನಾವು ನೋಡಬೇಕಾಗಿರುವಂಥದ್ದು ಕುಮಾರಸ್ವಾಮಿಗೆ ಎಷ್ಟು ನಾಲಿಗೆ ಅಂತ. ಹೋಲ್ಡ್ ಕುಮಾರಸ್ವಾಮಿ ನಾನು ಹೇಳದಂಗೆ ಏನು ತಲೆಗೆ ಕ್ಯಾಪ್ ಹಾಕ್ಕೊಂಡು ಓಡಾಡೋದು, ಮುಸ್ಲಿಮರ ಔತಣಕೂಟಗಳಿಗೆ ಹೋಗೋದು, ಇಫ್ತಾರ್ಗೆ ಹೋಗೋದು. ಮಧ್ಯದ ಕುಮಾರಸ್ವಾಮಿ ಮುಸ್ಲಿಮರ ವಿರುದ್ಧ ಏನೆಲ್ಲ ಮಾತುಗಳು, ಏನೆಲ್ಲ ಡೈಲಾಗ್, ಮುಸ್ಲಿಮರನ್ನು ನಂಬಿ ನಾನು ರಾಜಕಾರಣ ಮಾಡ್ತಾ ಇಲ್ಲ ಅನ್ನುವ ಮಟ್ಟಕ್ಕೆ ಡೈಲಾಗುಗಳು. ಮತ್ತೆ ಚುನಾವಣೆ ಬಂತು, ಅಂದರ್ ಪಲ್ಟಿ ಉಲ್ಟಾ ಕುಮಾರಸ್ವಾಮಿ, ಮುಸ್ಲಿಂ ಮತ ಬಾಂಧವರಿಗೆ ನಾನು ಇದ್ದೀನಿ, ನನಗೆ ಮತ ಕೊಡಿ, ನಾನು ನಂಬಿ ಅಂತ. ಎಲೆಕ್ಷನ್ ಮುಗಿದ ಮಾರನೇ ದಿನಾನೇ ಗುಜರಿ ಅಂಗಡಿಯವರು, ಪಂಚರ್ ಅಂಗಡಿಯವರು, ಟೈರ್ ಅಂಗಡಿಯವರು ಇವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಪ್ರಶ್ನೆ ಕೇಳ್ತಾರೆ. ಮತ ಕೊಡಿ ಅಂತ ಅವ್ರ ಕೈ ಮುಂದೆ ಹೋಗಿ ಕಾಲಿಗೆ ಬಿದ್ದು ಕೈ ಮುಗಿದು ಯಾರ್ಯಾರನ್ನೋ ಕಳಿಸಿ ಅವರನ್ನು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ ದುಡ್ಡು ಹಂಚಿದ್ರು ಇಲ್ಲ ಅನ್ನೋದ್ರ ಬಗ್ಗೆ ಖಾತ್ರಿಯಾಗಿ ಹೇಳೋಕ್ಕಾಗಲ್ಲ. ಆದರೆ ಆರೋಪಗಳಿದ್ದಾವೆ. ಅಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರು ಗುಜರಿ ಅಂಗಡಿಯವರು, ಅವ್ರ ಹತ್ರ ನಾನೇನು ಹೋಗೋದು ಓಟ್ ಕೇಳೋದು, ಅವ್ರು ಗುಜರಿ ಅಂಗಡಿಯವ್ರು ಓಟ್ ನನಗೆ ಬೇಡ, ಪಂಚರ್ ಅಂಗಡಿಯವ್ರು ಓಟ್ ನನಗೆ ಬೇಡ, ಟೈರ್ ಮಾರೋರ ಅಂಗಡಿ ನನಗೆ ಬೇಡ, ಅವ್ರ ಓಟುಗಳು ನನಗೆ ಬೇಡ ಅಂತ ಹೇಳಲಿಕ್ಕೆ ಅವಾಗ ಬಾಯಿ ಇರಲಿಲ್ಲ. ಅವಾಗ ಕಾಲಿಗೆ ಬೀಳೋಕ್ಕೂ ಸಿದ್ಧ ಇದ್ದರು. ಈಗ ಆ ಒಂದು ಇದು ಬಂದಿದೆ. ಅವಕಾಶ ಮಾಡಿಕೊಟ್ಟಿದ್ದು ಜಮೀರ್ ಅಹ್ಮದ್ ಖಾನ್ ಅನ್ನುವಂತಹ ಅವರ ಮೂರ್ಖತನ. ಆದರೆ ಈ ಅವಕಾಶವಾದಿ ವ್ಯಕ್ತಿ ಕುಮಾರಸ್ವಾಮಿ BJPಯನ್ನು ಮೆಚ್ಚಿಸೋದಕ್ಕೆ ತಾನು ಶರಣಾಗಿದ್ದಲ್ಲದೆ ಇಡೀ ಪಕ್ಷವನ್ನು ಶರಣಾಗಿಸಿ ಒಂದು ಸಮುದಾಯನೂ ಸಹ ಮೋದಿಯ ಕಾಲಡಿಯಲ್ಲಿ ಇಡಬೇಕು, ಮೋದಿಗೆ ಶರಣಾಗಬೇಕು, BJPಗೆ ಶರಣಾಗಬೇಕು ಅನ್ನುವ ಮಟ್ಟಕ್ಕೆ ಬದುಕ್ತಾ ಇರೋದು ಮಾತ್ರ ವಿಪರ್ಯಾಸ. ಇದು ರಾಜಕೀಯ, ಭಾರತದ ರಾಜಕೀಯ, ವೆರಿ ಗುಡ್ ರಾಜಕೀಯ. ಶಭಾಷ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.